ಎಷ್ಟ್ ಸತಿ ಬೇಲಿ ಹಾಕಿದ್ರು ಮಳೆ ಬಂದ್ ಹಾಕಿರೋವಷ್ಟು ಬಾಂಬು ಕೊಳತ ಹೋಗ್ಬಿಡ್ತಾವ. ಯಾವ್ದಾದ್ರು ಗಟ್ಟಿ ಮುಟ್ಟಿ ಇರೋ ಬೇಲಿ ವ್ಯವಸ್ಥೆ ಮಾಡ್ಬೇಕು. ಅಂದ್ರೆ ಅವು ತಂತಿ ಸಿಗ್ತಾವ ನೋಡಿ, ಅವನ್ನ ಹಾಕ್ಬೇಕು. ಏನ್ ಮಾಡೋದು, ಎಲ್ಲ ನಾವ ಮಾಡ್ಬೇಕು ಹೆಣ್ಮಕ್ಳು. ಇದಕ್ಕೇನಾದ್ರೂ ಹೇಳಿದ್ರೆ ಸಾಕು, ಹೊಲ ಹೊಲ ಬರೇ ಹೊಲ, ಈತಲ್ ಕಡೆಗೆ ಬಂದು ನೋಡ್ಬೇಕು ಮಾಡ್ಬೇಕು ಅನ್ನೋದು ಏನೇನಿಲ್ಲವ ಮನುಷ್ಯನಿಗೆ. ಅದ್ ಹೆಂಗ್ ಇಷ್ಟು ವರ್ಷ ಸಂಸಾರ ಮಾಡಿನ ಏನೋ ಹಿಂಗ. ನಾನು ಹೇಳ್ತೀನಿ, ಅದು ಕೇಳಿಸಿದ್ರು ಕೇಳಿಸ್ದೇ ಇರೋ ಹಂಗ ಹೋಗ್ಬಿಡ್ತೈತೆ. ಅಲ್ಲಿಗೆ ಮತ್ತೆ ಬಂದು ನಾನ ಮಾಡ್ಬೇಕು. ಏನ್ ಮಾಡೋದವ ನಮ್ಮ ಮನೆ ಬರ. ಅಯ್ಯವ ಅವ ಅಯ್ಯವ್ವ ನನ್ ಸೊಂಟನವ. ಮಳೆ ಇಲ್ಲ ಕೆಸರಿಲ್ಲ, ಹೆಂಗ್ ಬಿದ್ನಿ ನಾನು? ಅದಕ್ಕೆ ಬೈಕೊಂಡೆ ಅಂತಾನೆ ಏನು ನೋಡಿ, ಎಲ್ಲಿ ಬೈಕೋತೈತ ಏನೋ ನನಗೆ. ಅದಕ್ಕೆ ಬಿದ್ನಿ ನಾನು. ಯಾರಾದ್ರೂ ನೋಡೋ ಮುಂಚೆ ಎದ್ದಳು ಅಂತಡಿಯವ. ಏನು ನೋಡಿದ್ರ? ಇಲ್ಲ ಇಲ್ಲ, ಅವರು ಊಟ ಮಾಡ್ತಿರ್ಬೇಕೆಲ್ರು. ಈಗ ಎದ್ಬಿಡೋಂತಡಿ. ನೋಡಿದ್ರಿ? ಇಲ್ರಿ, ಹಂಗಾದೆ ಕಾಲು ಒಂದು ಸ್ವಲ್ಪ ಸಿಲಿಪ್ ಆಗಿ ಬಿದ್ನಿರಿ ನಾನು. ಏನಾಗಿಲ್ಲ. ಇಲ್ಲ ಇಲ್ಲ, ಏನಾಗಿಲ್ಲ ನನಗೆ. ನೋಡಿ, ಬಡ್ಡೆ ಅದು ಎತ್ತಾಕ ಹೆಣ್ಮಕ್ಳು ಕೈಯಾಗ ಆಗ್ತಾವೆ. ಎಷ್ಟು ವಜೆ ಐತಿದೆ. ಎತ್ಲಾಗಾದ್ರೆ ಬಿದ್ದು ಕಣ್ಣಿಗಿನ್ ಹೋಗಿದ್ರೆ ಏನು ಮಾಡ್ತಿದ್ದೆ ಅವ? ಸದ್ಯ ಅದು ಕೇಳಕ್ ಬಿತ್ತು, ಚಲೋ ಆತು. ಏನು ಇದಕ್ಕೆ ಹೇಳಿದ್ರು ಹೇಳಿಲ್ಲ ಅಂದ್ರು ಒಂದವ. ಏನು ಮಾಡೋದು? ಬರೋವಾಗ ಅಲ್ಲ ಕುಂತೈತೆ, ಚಾ ಕುಡ್ದೇನು ಓತ ಏನು ಅದೆಲ್ಲಿ ನಿಲ್ಬೇಕು ಕಾಲು? ಅಂಗಡಿ ಹತ್ರಕ್ಕೆ ಹೋಗಿರ್ತೈತೆ. ಸರಿ, ಬರ ಇದೊಂದು ಸ್ವಲ್ಪ ಅಲ್ಲಿ ತಗೊಂಡೋಗಿ ಹಾಕಿ ನೋಡೋಣ ಯಾವ್ಯಾವ ಬೀಜ ಎಷ್ಟೆಷ್ಟು ಇದಾವೆ, ಯಾವ್ಯಾವ ಕಡೆಗೆ ಹಾಕೋದು ನೋಡ್ತೀನಿ. ಸೊಪ್ಪೇನು ಬ್ಯಾಡ ತಡಿ, ಸೊಪ್ಪು ಐತಿ. ಇವಾಗ ಮಳೆ ಬಂದೈತಲ್ಲ, ಒಂದು 4-5 ದಿನ ಎಲ್ಲ ಚಿಗುರು ಹೊಡೆದೈತದ. ಮತ್ತು ತಿಂದನ ಆಮೇಲೆ ಇನ್ನೊಂದ್ಸಲ ಹಾಕಕ್ಕೆ ಬರ್ತೈತೆ ಸೊಪ್ಪಿನ ಬೀಜ. ಈಗ ಸದ್ಯಕ್ಕೆ ಬೇಡ. ಇವು ಬದನೆಕಾಯಿ ಬೀಜ, ಟೊಮೆಟೊ ಬೀಜ ಮತ್ತು ಬೆಂಡೆಕಾಯಿ ಬೀನ್ಸ್ ಬೀಜ ಅಷ್ಟು ತೊಗೊಂಡು ಬಂದಿದ್ನಿ ಸಂತೆ ಒಳಗೆ. ಅವನ್ನಷ್ಟು ಹಾಕ್ತೀನಿ. ಏನು ಹೆಂಗೆ ಬರ್ತಾವೆ ಏನು. ಕೋಳಿಗಳು ಬಂದರೆ ಎಲ್ಲ ಕೆದ್ರಿ ಸತ್ಯಾನಾಶ ಮಾಡಿ ಇಟ್ಬಿಡ್ತಾವೆ. ಇನ್ನು ಹಾಕಿರೋ ಎಲ್ಲಿ ಬರ್ಬೇಕು? ಹೋದ ಸತಿನೂ ಹಂಗೆ ಮಾಡಿದ್ವು. ಏನೋ ಬಂದು ಒಂದು ಸ್ವಲ್ಪ ಹುಷ ಅಂದಿದ್ದಕ್ಕೆ ಹಂಗೋ ಹಿಂಗೋ ಒಂದು ಸ್ವಲ್ಪ ತರಕಾರಿ ತಿಂದ್ವಿ. ಈ ವರ್ಷ ಅದೇ ಬೇಲಿ ಹಾಕಿದ್ರೆ ಉಳಿತೈತೆ, ಇಲ್ಲ ಅಂದರೆ ಎಲ್ಲ ಅಷ್ಟು ತಿಂದು ಹೋಗ್ಬಿಡ್ತಾವೆ. ಏನು ಮಾಡೋಕೆ ಬರೋದಿಲ್ಲ. ತಡಿ, ಎದ್ದು ಆ ಕಡೆಗೆ ಹಾಕಿ ಬರ್ತೀನಿ. ಏನೋ ಭಾರಿ ಕೆಲಸ ಮಾಡತ್ತಳಿಕಿ. ಗಿರ್ಜಿ, ಏನ್ ಮಾಡತ್ತಿ? ಸಾವುಕಾರ ಬಂದ್ರೆ ಬರ್ಲಿ ಆಯ್ತಾಯ್ತು ಇವತ್ತು. ಏನ್ ಹಂಗೆ ಬಿಟ್ಟು ನೋಡತ್ತಾಳ ನನಗೆ? ಬಂದಿದ್ದ ತಪ್ಪಾತ. ಏ ನಾನು ಸುಮ್ಮನೆ ನೋಡೋನ್ ತಡಿ ಏನು ಮಾಡತ್ತಾಳ ಅಂತ ಬಂದ್ನಿ. ಇಲ್ಲಿ ನೋಡಿದ್ರೆ ಇವಳು ನೋಡಿದ್ರೆ ಹೆದರಿಕೆನೇ ಆಗತೈತೆ ನನಗೆ. ಹಿಂಗು ಹೋಗ್ಬಿಡ್ಲ ತಡಿ, ಮತ್ತೆ ಅದಕ್ಕೂ ಜಗಳ ಆಡ್ತಾಳೆ. ಅದನ್ನ ತಗೊಂಡು ಏನು ಮಾಡತ್ತಿಲ್ಲೇ? ಡ್ಯಾನ್ಸ್ ಮಾಡತ್ತೀನಿ. ಹೌದೇನು? ಅದು ಕಟ್ಟಿಗೆ ತಗೊಂಡು ಈಗ ತಲೆ ಬಿಸಿ ಮಾಡ್ಬೇಡ್ರಿ. ಎದಕ್ ಬಂದಿರಿ ಅದನ್ನ ಹೇಳಿ ಹೋಗ್ರಿ ಸುಮ್ಮನೆ. ಅದೇನ್ ಮಾಡತ್ತಿ ಇದೇನ್ ಮಾಡತ್ತಿ ಅದೆಲ್ಲ ಯಾಕೆ ಬೇಕು ನಿಮ್ಗೆ? ಬಂದು ಕೇಳಿದ್ರು ತಪ್ಪು ಅನ್ನೋಗತ್ತೆ ಮಾತಾಡ್ತೀಯಲ್ಲೇ. ಏನು ಮಾಡತ್ತಿ ನೋಡೋಣ, ಏನಾದರೂ ಒಂದು ಸ್ವಲ್ಪ ಮಾಡೋಣ ಅಂತ ಬಂದಿ ನಾನು. ಆತ ತಗೋ, ನಂಗೂ ಒಂದು ಸ್ವಲ್ಪ ಅಲ್ಲಿ ಅಂಗಡಿ ಹತ್ರ ಕೆಲಸ ಆಯ್ತು, ಹೋಗ್ತೀನಿ ನಾನು. ಮಾಡಿ ಏನ್ ಲೇಗಿರಿಜಿ? ಅಲ್ಲ, ಇತ್ತಲ್ ಕಡೆಗೆ ನಾನು ಏನ್ ಮಾಡಕ್ ಬಂದೀನಿ ಗೊತ್ತಾಯ್ತಾ ಇಲ್ಲ ನಿಮ್ಗೆ? ಗೊತ್ತೈತ್ಲೆ. ಅದ ಅವು ಕಟ್ಟಿಗೆ ತಗೊಂಡು ಏನದು ಬಚ್ಚಲ ಮನೆಗೆ ನೀರು ಕಾಯ್ಸಾಕ ತಗೊಂಡೋಗತಿ. ಮತ್ತು ಬೀಜ ಏನೋ ಹಾಕ್ತೀನಿ ಅಂದಿದೆ ಅಲ್ಲ, ಅದ ಮಾಡತಿ. ಗೊತ್ತೈತ್ ತಗೋ ನನಗೆ. ಹೌದೇನು? ಬೀಜ ಹಾಕೋದು ಎಲ್ಲ ಗೊತ್ತೈತೆ. ಇಲ್ಲಿ ಬಂದು ಗುಂಡಿ ತೆಗೆದು ಕೊಡ್ಬೇಕು. ಇಲ್ಲ ಅಂತಂದ್ರೆ ಬೇಲಿಯಲ್ಲಿ ಏನಾಗೈತೆ ಏನು ಎತ್ತ ಅಂತ ನೋಡ್ಬೇಕು. ಏನು ಮನ್ಯಾಗ ನಾವು ಗಂಡು ಮಕ್ಕಳ ನೀವು ಗಂಡು ಮಕ್ಕಳ? ಹೋಗೋ ಮರ, ಏನೋ ಕಾದೈತ್ ನನಗೆ ಇವತ್ತು. ಅದು ಕಟ್ಟಿಗೆ ಕೆಳಗೆ ಮಾಡೋ ಒಂದು ಸ್ವಲ್ಪ ಕಣ್ಣಿಗಿನ್ ತೆಗ್ದಿಟ್ಟಿದ್ದಿ. ಅದ ಏನ್ ಮಾಡತ್ತೀನಿ ನೋಡಿ, ಒಂದ್ ಸ್ವಲ್ಪ ಏನಾದ್ರು ಮಾಡಾಕ ಇದ್ ಮಾಡೋಣ ಅಂತ ಬಂದಿದ್ನಿ ನಾನು. ನೀನು ಮತ್ತೆ ಕಿರಿಕಿರಿ ಅನ್ನಕ್ ಸ್ಟಾರ್ಟ್ ಮಾಡ್ದಿ. ಮತ್ತೆ ಇಲ್ಲಿದ್ದೇನ್ ಮಾಡೋದ್ ತಡಿ ಅಂತ ಹೋಗತ್ತಿದ್ನಿ. ಈಗ ಮಾಡ ಅಂತ ಪ್ರೀತಿಯಿಂದ ಹೇಳ, ಮಾಡ್ತೀನಿ ನಾನು. ನೀನ್ ಬರೇ ಮಾತೆತ್ತಿದ್ರೆ ಜಗಳ ಆಡಾಕ ನೋಡ್ತೀವಿ, ಮತ್ತೆ ಇರಾಕ್ ಹೆಂಗ್ ಮನಸ್ಸು ಬರ್ತೈತಿ ಹೇಳು? ಅದು ಕರೆನಾ ಬಿಡ್ರಿ. ಇಲ್ಲಿ ಇರಾಕ್ ಹೆಂಗ್ ಮನಸ್ಸು ಬರ್ತೈತಿ ಹೇಳಿ? ಅಲ್ಲಿ ಸೀನಪ್ಪ ಅಂಗಡಿ ಹತ್ರಕ್ಕಂದ್ರೆ ಹೋಗೋರು ಬರೋರಿಗೆ ನೋಡ್ಕೊಂತ ಆರಾಮಾಗ ಚಕ್ಲಿ ಕುರ್ಕುರೆ ಅಂತ ಇಂಥವು ಮತ್ತೆ ತಿನ್ಕೊಂಡು ಚಾ ಕುಡಿಯಾಕಷ್ಟ ಬರ್ತೈತೆ. ಇಲ್ಲಿ ಏನ್ ಮಾಡತ್ತಾಳ ಹೆಂಡತಿ ಅನ್ನೋಳು ನೋಡ್ಬೇಕನ್ನೋದು ಏನೂ ಇಲ್ಲ. ಏನ್ ಮಾಡೋದು ನಾನು ಹೇಳ್ಬೇಕು ನಿಮ್ಗೆ? ಇದೆಲ್ಲ ಜವಾಬ್ದಾರಿ ವಹಿಸ್ಕೊಂಡು ಮಾಡೋದು ನಾನು ನಿಮ್ಗೆ ಹೇಳ್ಬೇಕು. ನೀವ ಮಾಡ್ಬೇಕದು. ಬೇಲಿ ಹಾಕೋದು ಎಲ್ಲ ಗಂಡು ಮಕ್ಳ ಕೆಲಸ. ಈಗ ಎಷ್ಟು ಕೆಟ್ಟ ಬಿದ್ದಿ ಗೊತ್ತೈತೇನೆ ನಾನು. ಎತ್ಲಾಗಾದ್ರೆ ಸೊಂಟ ಮುರಿದೋಗಿತ್ತು. ಇಲ್ಲ ಅಂತಂದ್ರೆ ಇದು ಕಟ್ಟಿಗೆ ಹೋಗಿ ಕಣ್ಣಾಗಿನ್ನಾಗ ಹೋಗಿತ್ತಂದ್ರೆ ಕಣ್ಣ ಹೋಗ್ಬಿಡವ್ ನಾನು. ಹೊಲಕ್ ಹೋಗ್ತೀನಲ್ಲ ಗಿರ್ಜಿ, ಅವು ಕೆಲಸ ಇವು ಕೆಲಸ ಮಸ್ತ್ ಇರ್ತಾವ. ಮನ್ಯಾಗಿಂದ ಎಲ್ಲಿ ಇದ್ ಮಾಡೋನ್ ಹೇಳ ನಾನು? ನೀನ ಒಂದ್ ಸ್ವಲ್ಪ ಹೇಳಿದ್ರ ಮುಂಜಾನೆ ಹೊಲಕ್ ಹೊರಡೋ ಮೊದ್ಲು ಬಂದು ಏನಾದ್ರು ಮಾಡ್ಕೊಟ್ಟು ಹೋಗ್ತೀನಿ ನಾನು. ನೀನ ಮತ್ತೆ ಏನು ಹೇಳೋದಿಲ್ಲ, ನೀನ ಮಾಡ್ತಿ, ಆಮೇಲೆ ಬಂದು ನನ್ಗೆ ಬೈತಿ. ಇದ್ರಾಗ ನನ್ ತಪ್ಪ ಏನೈತೆ ಹೇಳು? ನಿಮ್ ತಪ್ಪೇನಿಲ್ಲ, ಎಲ್ಲ ನಂದ ತಪ್ಪೈತೆ ಬಿಡು. ಪಾಪ ಅಂತ ನಾನ ಮಾಡಿ ನಿಮ್ ಕಲ್ಸಿಟ್ಟಿದ್ದೀನಿ. ಅದ ಇವಾಗ ಮ್ಯಾಲ ಕುಂತ್ ಬಿಟ್ಟಿರಿ ನೀವು. ಈಗ ಬರ್ರಿ ಇಲ್ಲಿ ಗುಂಡಿ ತೆಗೆದುಕೊಡು, ಬರ್ರಿ ಬೀಜ ಹಾಕ್ತೀನಿ ನಾನು. ಮತ್ತೆ ಹಿಂಗೆ ಹೇಳು, ಹಾಕೋದಿಲ್ಲ ಅಂತೀನಿ ನಾನು. ಆತ ತಗೋ. ಈಗೇನು ಎಲ್ಲಿ ಹಾಕೋದು ಹೇಳಿದ ಹಾಕ್ತೀನಿ ತಗೊಂಡೋಗಿ.
ಕಣ್ಣಾಗ ಹೋಗ್ಯತಂತಂದ್ರೆ ಸಾವಕಾಶ ತಗೊಂಡ್ ಹೋಗ್ಬೇಕು ಅದಂಗ್ ತಗೊಂಡ್ ಹೋಗ್ತಿದ್ದಿ. ಈಗ ಹಿಡ್ಕೊಂಡಿನಲ್ರಿ ಹಂಗ ತಗೊಂಡ್ ಬರ್ತಿದ್ನಿ. ಕೆಸರಿಲ್ಲ ಏನಿಲ್ಲ ಕಾಲಾಗ ಅದ ಹೆಂಗ್ ಜಾರಿದ್ನ ಏನ ಹಂಗ ಬಿದ್ದು ಬಿಟ್ನಿ. ಸದ್ಯ ಪುಣ್ಯಕ್ಕೆ ಕಣ್ಣಾಗ ಹೋಗಿಲ್ಲ, ಅದ ಚಲೋ ಐತ್ ನಂದು. ಆತ್ ಕೊಡಿಲ್ ತಗೊಂಡೋಗಿ ಹಾಕ್ತಿನ ಕಡೆ. ಸಾವಕಾಶ. ಇದೇನು ವಜ್ಜೆ ಐತೆ, ಟೊಳ್ಳ ಐತಿ ಇದು. ಸರಿ ಮತ್ತೆ ತಡ್ರಿ ಒಂದ್ ಸ್ವಲ್ಪ ಹಿಂದಕ್ಕೆ ಸರಿತೀನಿ, ಹಾಕ್ಬೇಕು. ತಗೊಂಡೋಗಿ ಅಲ್ಲಿ ದಾರಿ ಆಗೈತ್ ನೋಡ್ರಿ, ಅಲ್ಲಿ ಮಾಡ್ರಿ. ಏನ್ ಮನುಷ್ಯರ ದಾರಿ ಮಾಡಿದಾರ, ಏನ್ ಪ್ರಾಣಿಗಳ ದಾರಿ ಮಾಡಿದಾರ, ಏನು ಒಂದು ಅರ್ಥ ಆಗತ್ತಿಲ್ಲ ಅದು. ಎಷ್ಟು ಜನ ತಿಂದ್ರೆ ಏನೋ ಸೊಪ್ಪು ಇರ್ಲಿ ಬಿಡು, ತಿನ್ಲಿ. ಆದ್ರೆ ಬೇಲಿ ಹಾಕಿರೋದು ಎಲ್ಲ ತೆಗ್ದು ಒಳಗೆ ಬಂದಿವ. ಯಾತರ ಅಂದ್ರೆ ಏನ್ ಮಾಡ್ಬೇಕು, ಕೋಳಿಗಳು ಅವು ಇವು ಬರತಾವೆ. ಒಂದ್ ಸ್ವಲ್ಪ ಬೇಲಿ, ತಂತಿ ಬೇಲಿ ಇರ್ತೈತ್ ನೋಡ್ರಿ, ಹೊಲಕ್ ಹಾಕಿಲ್ಲ. ಹಂಗ ತಂದು ಹಾಕಿದ್ರೆ ಗಟ್ಟಿ ಮುಟ್ಟಿಯಾಗಿರ್ತೈತೆ ಅದು. ಅದೇನು ಮಳೆ ಬಂದ್ರೆ ಏನು ಸವಿಯೋದಿಲ್ಲ, ಏನು ಆಗೋದಿಲ್ಲ. ಅಂತವೇ ದುಡ್ಡು ಹೋದ್ರೆ ಹೋಗ್ಲಿ, ಯಾವಾಗಾದ್ರೆ ಪಟ್ನಕ್ಕೆ ಹೋದಾಗ ತಗೊಂಡ್ ಬಂದು ಹಾಕ್ರಿ ಅದು. ಎಲ್ಲಿ ಇಲ್ಲ ಅಲ್ಲ ಹಾಕ್ರಿ. ನೋಡೋಣ ಸಂಜೆ ಮುಂದೆ ಅವು ತೆಂಗಿನ ಗರಿ ಬಿದ್ದಿದಾವ ನೋಡಿ ಎಲ್ಲ ತಂದು ಹಾಕ್ತೀನಿ. ಬೇಲಿ ಆದಂಗೆ ಹಾಕೈತೆ. ಮತ್ತೆ ಇವಾಗ ಸದ್ಯಕ್ಕೆ ಹಾಕ್ಲೇಬೇಕು. ಇವು ಕೋಳಿಗಳೆಲ್ಲ ಮತ್ತೆ ಬೀಜ ಹಾಕಿದ್ರೆ ಬಂದು ಕೆದರ್ತಾವೆ. ಹಾಕ್ರಿ ಎಲ್ಲ. ಆ ಕಡೆಗೆ ಬೇಡ, ಹತ್ತುದ್ದಿ ನಿಮ್ ಕಡೆಗೆ ಮಾಡಿ ಹಾಕ್ರಿ. ಗೊತ್ತಾಯ್ತು ತಡಿಲಿ. ಏನ್ ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ಹೇಳತ್ತೆ ಅಲ್ಲ. ಅಲ್ಲ ಹಂಗ ಹಿಂಗ ಹಾಕ್ಯಾರ ಅಂತ ಹೇಳಿದ್ನಿ. ಹೆಂಗಾದ್ರೆ ಹಾಕ್ರಿ ಆ ಕಡೆ. ಹೆಂಗ್ ಹೇಳಿದ್ರು ತಪ್ಪ ನಾನು. ಹಾಕಿದ್ನಿ ನೋಡ್ಲೆ. ಇದು ಏನು ನಾಳೆ ಬೀಗ್ರು ಬರ್ತಾರಂತೆ? ಬರ್ತಾರಂತ್ರಿ ನಾಳೆ. ಒಟ್ಟು 12 ಗಂಟೆ ಅಷ್ಟೊತ್ತಿಗೆ ಬರ್ತೀನ್ರಿ, ಮನ್ಯಾಗ ಇರ್ತೀರಿ ಅಂತ ಕೇಳಕ್ ಮಾಡಿದ್ರೆ ಇರ್ತೀವಿ ಬರ್ರಿ ಅಂತ ಅನ್ನಿ. ಮತ್ತೆ ನಾಳೆ ನೀವು ಹೊಲಕ್ಕೆ ಹೋಗ್ಬಿಡ್ಬೇಡ್ರಿ. ಮುಂಜಾನೆ ನಸಕ್ನಾಗ ಹೋಗೊಂದ್ ಸ್ವಲ್ಪ ಅವು ಎತ್ತುಗಳು ಡ್ಯೂಟಿ ಮಾಡ್ಕೊಂಡು ಬಂದ್ಬಿಡ್ರಿ. ಮತ್ತೆ ಬೀಗ್ರು ಬರ್ತಾರೆ, ಮನ್ಯಾಗಿರ್ರಿ. 12 ಗಂಟೆಗೆ ಬರ್ತಾರಂತೆ. ಹೋಗಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು 11 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ತಗೋ ನಾನು. ಬರ್ತಾರೆ. ಏನ್ ಮಾಡ್ತೀರಿ ನಾಳೆ? ಚಿಕನ್ ತಗೊಂಡ್ ಬರೋಣ ಏನ್ ಮಟನ್? ಚಿಕನ್ ಮಟನ್ ಈಗ ಮೊನ್ನೆಯಿಂದ ತಿನ್ನತೀವಿ. ಏಡಿ ಮೀನು ಮಟನ್ ಚಿಕನ್ ಎಲ್ಲ ಆಗೈತೆ. ಏನು ಬ್ಯಾಡ್ ಬಿಡ್ರಿ, ಏನೋ ಹೋಳಿಗೆ ಮಾಡ್ತೀನಿ ಏನೋ ಅನ್ನತಿದ್ಲೆ. ಆರತಿ ಬಂದಾಗಿನಿಂದ ಹೋಳಿಗೆನ ಮಾಡಿಲ್ಲ, ಅದಕ್ಕೆ ನಾಳೆ ಹೋಳಿಗೆ ಮಾಡ್ತೀನಿ ಅನ್ನತಿದ್ಲೆ. ನೋಡೋಣ ತಡ್ರಿ ಏನು ಮಾಡ್ತಾಳೆ ಗಂಗಾ, ನೋಡಿ ಕೇಳಿ ಹೇಳ್ತೀನಿ ನಿಮ್ಗೆ. ಅಕಸ್ಮಾತ್ ಮಾಡಲ್ಲ ಅಂತಂದ್ರೆ ಮತ್ತೆ 1 kg ಹಂಗೆ ಚಿಕನ್ ತಗೊಂಡ್ ಬರೋವಂತ್ರಿ. ತಗೊಂಡ್ ಬರೋದಿದ್ರ ಒಂದ್ ಸ್ವಲ್ಪ ಜಲ್ದಿನ ಹೇಳ್ರಿ. ಮತ್ತೆ ಪಕ್ಕದ ಹಳ್ಳಿಗೆ ಹೋಗಿ ತಗೊಂಡ್ ಬರ್ಬೇಕಲ್ಲ. ಗಾಡಿ ಯಾರ್ದಾದ್ರು ಮತ್ ನೋಡ್ಬೇಕು. ಬ್ಯಾರ್ಯಾರ್ದು ಗಾಡಿ ಯಾಕೆ ನೋಡ್ತೀರಿ? ಯಾಕೆ ಸ್ಕೂಟಿ ಇಲ್ಲ ನಮ್ದು? ಸ್ಕೂಟಿ ನನಗೆಲ್ಲ ಓಡ್ಸಕ್ ಬರ್ತೈತಿ. ಇಷ್ಟ ದಿನ ರಾಜು ಇದ್ದ, ಒಂದ್ ಸ್ವಲ್ಪ ಕಲಿಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲ ನೋಡ್ರಿ. ಹಿಂಗೇನಾದ್ರೂ ತರೋದಿದ್ರೆ ಬೇರೆಯವ್ರ ಗಾಡಿ ಹುಡ್ಕೊಂಡು ಹೋಗೋದು. ಕಲೀರಿ. ಈಗಲೂ ಮತ್ತೆ ಸೊಸೆ ಕಲಿಸ್ತಾಳ, ಅವಳಿಗೆ ಬರಾತೈತಿಗೆ. ನಾನು ಕಲಿಬೇಕು ಅನ್ಕೊಂಡೇನಿ. ಕಲ್ತ್ರ ನಾನು ನಿಮ್ ಕಲಿಸ್ತೀನಿ, ಗಪ್ಪಿರಿ. ಬ್ಯಾಡ್ಲೇಪ್ಪ, ನೀನೇನ್ ಕಲ್ಸೋದ್ ಬ್ಯಾಡ್. ನನ್ಗೆ ಕಲಿತೀನಿ. ನಾನು ಕಲಿಯೋದಿದ್ರೆ ಯಾಕೆ ಬೇಕಿರೋ 2 ಕಾಲು 2 ಕೈ ಇದಾವೆ. ಎತ್ಲಾಗಂದ್ರ ಮತ್ತೆ ಬೀಳ್ಸಿ ಮುರಿದ್ಗಿರಿಟ್ರ ಏನ್ ಮಾಡ್ತಿ? ಆತಾತೆ ಅದು ಕುದ್ಲಿ ಕೊಡಿಲಿ ಬರಾಬರ. ಅವು ಗುಂಡಿ ತೆಗ್ದು ಕೊಡ್ತೀನಿ ನಾನೇ. ಬೀಜ ನೋಡಿ ಎಲ್ಲೆಲ್ಲ ಹಾಕ್ತಿ. ಮಳೆ ಬರ್ಬೇಕ್ಲೆ, ಇನ್ನೊಂದ್ ಸ್ವಲ್ಪ ಒಣದೈತ ಏನ ಇದು ಮಣ್ಣು? ಇಲ್ರಿ, ಮೇಲ್ ಹಂಗ ಕಾಣತೈತೆ, ಅದು ಒಳಗೆಲ್ಲ ಹಸೆದೈತೆ ನೋಡ್ರಿ. ಅಲ್ಲೆಲ್ಲ ಕೆದ್ರಿನಿ ಹೆಂಗೈತೆ ಹಸೆ ಮಣ್ಣು. ನೀವು ತೆಗೀರಿ ಹೇಳ್ತೀನಿ. ಪಾಕೆಟ್ ಏನೋ ನೋಡಕ್ ದೊಡ್ಡ ಕಾಣತಾವು. ಒಳಗೆ ಎಷ್ಟೆಷ್ಟು ಬೀಜ ಇದಾವ ಏನೋ, ಇವು ಹರಿದ್ರನೋ ಗೊತ್ತಾಕೈತೆ. ನೋಡೋ ನಿಂದರಿ. ನಮಸ್ಕಾರ ಎಲ್ಲರಿಗೂ. ಎಲ್ರು ಹೆಂಗದ್ರಿ? ಎಲ್ರು ಆರಾಮಿದ್ರಿ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದೀವ್ರಿ ಅಪ್ಪ. ಗಿರಿಜಕ್ಕ ಇಟ್ಲು ನೋಡಿ ಭಾಳ ದಿನ ಆಗಿತ್ತಲ್ರಿ, ಅದಕ್ಕೆ ಒಂದ್ ಸ್ವಲ್ಪ ಇಟ್ಲಿ ಕರ್ಕೊಂಡ್ ಬಂದಿರಿ ನಿಮ್ಗೆ. ನೋಡ್ರಿ ಈಗ ಮಳೆ ಬಂದ್ ಹೋಗೈತೆ, ಎಲ್ಲ ವನ ಮಣ್ಣಾಗೈತೆ. ಇವಾಗ್ಲೇ ನೋಡ್ರಿ ಬೀಜ ಹಾಕಿದ್ರೆ ಆಮೇಲೆ ಮಳೆ ಬಂದ್ರೆ ಚೆನ್ನಾಗಿ ಬರ್ತೈತ್ರಿ. ಎಲ್ಲ ಬೀಜ ಹಾಕಿರೋ ಅದಕ್ಕೆ ಹಾಕಾತೀನಿ. ಆಯ್ತ್ರಿ ಅಪ್ಪ, ನಾನು ನಮ್ಮ ಮನೆಯವ್ರು ಸೇರಿ ಒಂದ್ ಸ್ವಲ್ಪ ತರಕಾರಿ ಬೀಜ ಹಾಕ್ತಿವ್ರಿ. ಹೆಂಗೋ ಬಂದಿದ್ರ ಒಂದ್ ಸ್ವಲ್ಪ ಕೆಲಸ ಮಾಡ್ಕೋತೀನ್ರಿ. ಇಲ್ಲ ಓಡೋಗ್ಬಿಡ್ತಾರ. ಅದಕ್ಕೆ ಯಾಕ್ರಿ ಗಿರ್ಜಕನ್ ವಿಡಿಯೋ ಇಷ್ಟ ಆಗತ್ತಿಲ್ರಿ ನಿಮ್ಗೆ? 400 ಮೇಲೆ 1 ಲೈಕ್ ಬರತ್ತಿಲ್ರಿ, ಅದಕ್ಕೆ ಕೇಳಿದ್ನಿ. ನೀವು ಎಷ್ಟೆಷ್ಟು ಹೆಚ್ಚಿನ ಲೈಕ್ ಕೊಡ್ತೀರಿ, ನಾವು ಅಷ್ಟು ಮೋಟಿವೇಶನ್ ಸಿಕ್ದಂಗೆ ಆಕೈತ್ರಿ. ಇನ್ನೂ ಚೆನ್ನಾಗಿರೋ ವಿಡಿಯೋಸ್ಗಳನ್ನ ಮಾಡಿ ಹಾಕ್ಬೇಕು ಅಂತ ನಮಗೂ ಅನಿಸ್ತೈತೆ. ದಯವಿಟ್ಟು ನೋಡೋರೆಲ್ಲರೂ ಒಂದೊಂದು ಲೈಕ್ ಕೊಡ್ರಿ. ಲೈಕ್ ಬಟನ್ ಗೊತ್ತಾಗತ್ತಿಲ್ಲ ಅಂತಂದ್ರೆ ಹೇಳ್ರಿ, ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲೇ ಇರ್ತೈತ್ರಿ ಮ್ಯಾಲೆ ಹಿಂಗೆ ಥಂಬ್ ಬರ್ತೈತೆ ನೋಡ್ರಿ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ಆ ಥರ ಬರ್ತೈತೆ, ಅಲ್ಲಿ ಒತ್ರಿ ನೀವು ಸಾಕು. ಮತ್ತು ಹೈ ಪಾಯಿಂಟ್ಸ್ ಕೊಡ್ರಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿಗ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್, ಲವ್ ಯು ಆಲ್.